Good morning all. ಇವತ್ತಿನ ದಿನ ಮಾರ್ಕೆಟ್ ನಾನು ಚೆಕ್ ಮಾಡಿದ್ರೆ ಆಸ್ ಇಫ್ ನಾವು ಬುಲ್ಲಿಶ್ ತೋರಿಸ್ತಾ ಇದೆ. ಫಸ್ಟ್ ನಾ ಅನಾಲಿಸಿಸ್ ಮಾಡಬೇಕಾಗಿರೋದು ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ಮಾರ್ಕೆಟ್ ಪ್ರೀವಿಯಸ್ ಡೇ ಹೈನ ಬ್ರೇಕ್ ಮಾಡಿ ಮೇಲ್ಗಡೆ ಹೋಗ್ತಾ ಇದೆ. ಅಂಡ್ ಲಾಸ್ಟ್ ಫ್ಯೂ ಕ್ಯಾಂಡಲ್ಸ್ ನಾನು ಅನಾಲಿಸಿಸ್ ಮಾಡಿದ್ರೆ ನೋಡಿ, ಲಾಸ್ಟ್ ಫ್ಯೂ ಕ್ಯಾಂಡಲ್ಸ್ ಮಾರ್ಕೆಟ್ ರೀಸೆಂಟ್ ಆಗಿ ಸಪೋರ್ಟ್ ನ ಟಚ್ ಮಾಡ್ಬಿಟ್ಟು ಬಂದಿದೆ. ಇಲ್ಲೊಂದು ಸಪೋರ್ಟ್ ಇದೆ, ಆ ಸಪೋರ್ಟ್ ನ ಟಚ್ ಮಾಡ್ಬಿಟ್ಟು ಮಾರ್ಕೆಟ್ ಬಂದಿದೆ ಮೇಲ್ಗಡೆ. ಲಾಸ್ಟ್ 3 ಡೇಸ್ ಇಂದ ಮಾರ್ಕೆಟ್ ಬುಲ್ಲಿಶ್ ಆಗಿ ತೋರಿಸ್ತಾ ಇದೆ. ನಂಗೆ ನೆಕ್ಸ್ಟ್ ಮಾರ್ಕೆಟ್ ಇಲ್ಲಿ ತನಕ ಅಂತೂ ಏನು ಪ್ರಾಬ್ಲಮ್ ಇಲ್ಲ. ಅಪ್ರಾಕ್ಸಿಮೇಟ್ಲಿ 9:20 9:30 ರೇಂಜ್ ತನಕ ಏನು ಪ್ರಾಬ್ಲಮ್ ಇಲ್ಲ ಅಂತ ಅನ್ಕೊಂತೀನಿ. ಆಸ್ ಎಫ್ ನಾವು ಮಾರ್ಕೆಟ್ ಬುಲ್ಲಿಶ್ ಇದೆ. ನಾನು ನನ್ನ ಸ್ಟ್ರಾಟಜಿನ ಅಪ್ಲೈ ಮಾಡಿದ್ರೆ 3 ಮಿನಿಟ್ಸ್ ಟೈಮ್ ಫ್ರೇಮ್ಗೆ ಸ್ವಿಚ್ ಮಾಡ್ತೀನಿ. ಪ್ರೀವಿಯಸ್ ಡೇ ಹೈನ ಬ್ರೇಕ್ ಮಾಡಿ ಮಾರ್ಕೆಟ್ ಮೇಲ್ಗಡೆ ಹೋಗ್ತಿದೆ. ಓಕೆ, ಅಂಡ್ ಇನಿಷಿಯಲ್ ಬ್ಯಾಲೆನ್ಸ್ ಅಂತ ಏನಿದೆಯಲ್ಲ, ಇದನ್ನ ಮಾರ್ಕೆಟ್ ಸಪೋರ್ಟ್ ತಗೊಂಡು ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗಿದೆ. ಓಕೆ, ಬಟ್ ಡೇ ಟೈಮ್ ಫ್ರೇಮ್ ಅಲ್ಲಿ ಮಾರ್ಕೆಟ್ ಇನ್ನೂ ಸ್ಟ್ರಾಂಗ್ ಆಗಿಲ್ಲ ಅಂತ ಬರ್ತಿದೆ. ಅಂದ್ರೆ 44 ಇದೆ, ಇಟ್ ಇಸ್ ನ್ಯೂಟ್ರಲ್. ಡೇ ಟೈಮ್ ಫ್ರೇಮ್ ಅಲ್ಲಿ ಮಾರ್ಕೆಟ್ ಇನ್ನೂ ಅತಿಯಾಗಿ ಸ್ಟ್ರಾಂಗ್ ಆಗಿಲ್ಲ. 1 ಅವರ್ ಅಲ್ಲಿ ಮೀಡಿಯಂ ಇದೆ, 15 ನಿಮಿಷದಲ್ಲಿ ಓವರ್ ಬೋಟ್ ಇದೆ. ಸ್ಕ್ಯಾಲ್ಪಿಂಗ್ ಮತ್ತು 3 ಮಿನಿಟ್ಸ್ ಟೈಮ್ ಫ್ರೇಮ್ ನ ಸ್ವಿಚ್ ಮಾಡ್ಬಿಟ್ಟು ನಾನು ಸ್ಕ್ಯಾಲ್ಪಿಂಗ್ ನ ಮಾಡಬಹುದು. ಅಂಡ್ ಈಗ ತಾನೇ ರೆಸಿಸ್ಟೆನ್ಸ್ ನ ಬ್ರೇಕ್ ಮಾಡಿದೆ. ಇದು ಡೈಲಿ ರೆಸಿಸ್ಟೆನ್ಸ್, ಇದಕ್ಕೆ ನಾ ಅಷ್ಟೊಂದು ರೆಸ್ಪೆಕ್ಟ್ ನ ಕೊಡೋದಿಲ್ಲ. ಬಟ್ ಮಾರ್ಕೆಟ್ ಪ್ರೀವಿಯಸ್ ಡೇ ಹೈ ಏನಿದೆ ಅದನ್ನ ಬ್ರೇಕ್ ಮಾಡಿರೋದ್ರಿಂದ ಈ ಪಾಯಿಂಟ್ ಅಲ್ಲಿ ನಾವು ಎಂಟ್ರಿ ಆದ್ರೆ ಈ ಕ್ಯಾಂಡಲ್ ನ ಬಿಲೋ ಸ್ಟಾಪ್ ಲಾಸ್ ನ ಯೂಸ್ ಮಾಡ್ಬೇಕಾಗತ್ತೆ. ಓಕೆ, ಸೊ ಮಾರ್ಕೆಟ್ ಅತಿಯಾಗಿ ಸ್ಟ್ರಾಂಗ್ ಕೂಡ ಇಲ್ಲ, ಕ್ವಾಂಟಿಟಿನ ಕಡಿಮೆ ಮಾಡಬೇಕು. ಅತಿಯಾಗಿ ಸ್ಟ್ರಾಂಗ್ ಇಲ್ಲ ಅಂದಾಗ ಕ್ವಾಂಟಿಟಿನ ಕಡಿಮೆ ಮಾಡಬೇಕು. ಯಾವ್ದಾದ್ರು ಸ್ಟಾಕ್ಸ್ ಗಳನ್ನ ನೋಡೋಣ. ವಾಚ್ ಲಿಸ್ಟ್ ಹೋಗ್ತೀನಿ. ನಿಫ್ಟಿ ಅನಾಲಿಸಿಸ್ ಮಾಡಿದೀವಿ. ನಿಫ್ಟಿ ಆಸ್ ಅ ಡೇ ಟ್ರೇಡಿಂಗ್ ಸ್ಟ್ರಾಂಗ್ ಇದೆ ಅಂತ ಹೇಳುತ್ತೆ. ಬಟ್ ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ವೀಕ್ ಇರೋದ್ರಿಂದ ಇನ್ನೂ ಮಾರ್ಕೆಟ್ ಅತಿಯಾಗಿ ಸ್ಟ್ರಾಂಗ್ ಆಗಿಲ್ಲ. ಬಿಗ್ ಟಾರ್ಗೆಟ್ ಗಳನ್ನ ಮಾಡೋ ಹಾಗಿಲ್ಲ. ಅಮೌಂಟ್ ಬಂತು, ಎಕ್ಸಿಟ್ ಆಗ್ಬಿಡ್ಬೇಕು ಬೇಗ ಅಂತ ಹೇಳುತ್ತೆ ಇದು. ನೆಕ್ಸ್ಟ್ Naukri.com 2% ಹೋಗಿದೆ ಮೇಲ್ಗಡೆ. 1 ಡೇ ಟೈಮ್ ಫ್ರೇಮ್ ಅಲ್ಲಿ ನೋಡಿದ್ರೆ ಓಕೆ, ಆಲ್ಮೋಸ್ಟ್ ಲೈಫ್ ಟೈಮ್ ಹೈ ಹತ್ರ ಇದೆ. ಅಂದ್ರೆ ಅತಿಯಾಗಿ ತಲೆ ಕೆಡ್ಸ್ಕೊಂಡು ಟ್ರೇಡ್ ಮಾಡುವಂತದಿಲ್ಲ. ಆಸ್ ಅನ್ ಇಂಟ್ರಾಡೇ ಟ್ರೇಡರ್ ಇದರಲ್ಲಿ ಸೂಪರ್ ಆಗಿದೆ. ಇಂಟ್ರಾಡೇ ಟ್ರೇಡಿಂಗ್ ಅಲ್ಟಿಮೇಟ್ ಇದೆ ಇದರಲ್ಲಿ. ಹೈಯರ್ ಟೈಮ್ ಫ್ರೇಮ್ ಅಲ್ಲೂ ಸ್ಟ್ರಾಂಗ್ ಇದೆ, 1 ಅವರ್ಲೂ ಸ್ಟ್ರಾಂಗ್ ಇದೆ, 15 ನಿಮಿಷದಲ್ಲಿ ತುಂಬಾ ಓವರ್ ಬೋಟ್ ಆಗಿದೆ. ಇಂಟ್ರಾಡೇ ಟ್ರೇಡಿಂಗ್ ಏನಾದ್ರು ಮಾಡಬೇಕು ಅಂದ್ರೆ ಸ್ವಲ್ಪ ಜಾಗೃತರಾಗಿ ಟ್ರೇಡಿಂಗ್ ನ ಮಾಡಬೇಕು Naukri.com ಅಲ್ಲಿ ಅಂತ ಹೇಳ್ತಿದೆ. ಯಾಕೆಂತಂದ್ರೆ ಡೇ ಟೈಮ್ ಫ್ರೇಮ್ ಅಲ್ಲಿ ಇನ್ನೂ ಚೆನ್ನಾಗಿದೆ, ಏನೂ ಪ್ರಾಬ್ಲಮ್ ಇಲ್ಲ, ಶಾರ್ಟ್ ಟರ್ಮ್ ಸ್ಟ್ರಾಂಗೇ ಇದೆ. ಬಟ್ ಇಂಟ್ರಾಡೇ ಇವತ್ತೇನಿದೆ ಸಿಕ್ಕಾಪಟ್ಟೆ ಮೇಲ್ಗಡೆ ಹೋಗ್ಬಿಟ್ಟಿದೆ ಅಂತ ಹೇಳುತ್ತೆ. ಮಾರ್ಕೆಟ್ ಓಪನ್ ಆಗಿರೋ ಪಾಯಿಂಟ್ ಇಲ್ಲಿದೆ. ಪ್ರೀವಿಯಸ್ ಡೇ ಹೈ ಹತ್ರ ಹೋಗಿ ರಿವರ್ಸ್ ಬಂದಿತ್ತು. ಬಟ್ ಕನ್ಸೋಲಿಡೇಷನ್ ಆಗಿ ಪಿವಟ್ ಪಾಯಿಂಟ್ ಅಥವಾ ಇನಿಷಿಯಲ್ ಬ್ಯಾಲೆನ್ಸ್ ಹತ್ರ ಸಪೋರ್ಟ್ ತಗೊಂಡು ಬ್ರೇಕ್ಔಟ್ ಆಗಿದೆ. ಇದನ್ನ ರಿಟೆಸ್ಟ್ ಮಾಡಿದಾಗ ನಾವು ಎಂಟ್ರಿ ಆಗ್ಬೇಕು ಆಕ್ಚುಲಿ, ಬಟ್ ರಿಟೆಸ್ಟ್ ಆಗಿಲ್ಲ, ಹಾಗೆ ಹೋಗ್ಬಿಟ್ಟಿದೆ. ಬಿಕಾಸ್ ಬುಲ್ಲಿಶ್ ಮಾರುಬೋಸೋ ಕ್ಯಾಂಡಲ್ ಇದೆ. ನೀವು ಇಲ್ಲಿ ಎಲ್ಲೇ ಎಂಟ್ರಿ ಆದ್ರೂ ಕೂಡ ಇದ್ರ ಕೆಳಗಡೆ ಸ್ಟಾಪ್ ಲಾಸ್ ನ ಯೂಸ್ ಮಾಡಬೇಕು. ಟಾರ್ಗೆಟ್ ರೆಸಿಸ್ಟೆನ್ಸ್ 1, ರೆಸಿಸ್ಟೆನ್ಸ್ 2, ಈಗ ನೆಕ್ಸ್ಟ್ ರೆಸಿಸ್ಟೆನ್ಸ್ 3 ನಾವು ಟಾರ್ಗೆಟ್ ಮಾಡಬಹುದು. ಬಟ್ ಈಗ ಎಂಟ್ರಿ ಆದ್ರೆ ರಿವಾರ್ಡ್ ಕಡಿಮೆ, ರಿಸ್ಕ್ ಜಾಸ್ತಿ. ಇದರ ಒಂದೆರಡು ಸ್ಟಾಕ್ ನ ಅನಾಲಿಸಿಸ್ ಮಾಡೋಣ. ಎಂಫೋಸಿಸ್ ನೋಡೋಣ. ಎಂಫೋಸಿಸ್ ಪ್ರೀವಿಯಸ್ ಡೇ ಹೈನ ಬ್ರೇಕ್ ಮಾಡಿದೆ ನೋಡಿ, ಸೂಪರ್ ಆಗಿ ಬಂದಿದೆ. ಬಟ್ ಡೇ ಟೈಮ್ ಫ್ರೇಮ್ ಅಲ್ಲಿ ಇದು 40 ಇದೆ, ಅಂದ್ರೆ ಇದು ಕೂಡ ನ್ಯೂಟ್ರಲ್ ಇದೆ. ಪ್ರೀವಿಯಸ್ ಡೇ ನ ಹೈ ಬ್ರೇಕ್ ಮಾಡಿದ ಮೇಲೆ ವಿತ್ ಗುಡ್ ಕ್ಯಾಂಡಲ್, ನಾವು ಇದನ್ನ ರಿಟೆಸ್ಟ್ ಮಾಡಿದಾಗ ಎಂಟ್ರಿ ಆಗ್ಬೋದು. ಪ್ರೀವಿಯಸ್ ಕ್ಯಾಂಡಲ್ ನ ಲೋ ನ ಸ್ಟಾಪ್ ಲಾಸ್ ಆಗಿ ಯೂಸ್ ಮಾಡಿ ಟಾರ್ಗೆಟ್ 1, ಟಾರ್ಗೆಟ್ 2 ಆಗಿದೆ. ಈಗ ಕನ್ಸೋಲಿಡೇಷನ್ ಆಗ್ತಾ ಇದೆ. ಎಂಫೋಸಿಸ್ ಕೂಡ ಸ್ಟ್ರಾಂಗ್ ಇದೆ, ಇಂಟ್ರಾಡೇ ಸ್ಟ್ರಾಂಗ್ ಇದೆ, ಬಟ್ ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಇನ್ನೂ ವೀಕ್ ತೋರಿಸ್ತಾ ಇದೆ. ಬೇರೆ ಖಜಾರಿಯಾ ಸೆರಾಮಿಕ್ಸ್ ಇದು ಇಂಟ್ರಾಡೇಗಿಲ್ಲ, ಬೇಡ. LTI ಮೈಂಟ್ರಿ ನೋಡೋಣ. ಮೈಂಟ್ರಿ ಪ್ರೀವಿಯಸ್ ಡೇ ಹೈನ ಬ್ರೇಕ್ ಮಾಡ್ಬಿಟ್ಟು 1, 2 ಅಚೀವ್ ಮಾಡಿ ಇಲ್ಲಿ ಹೋಲ್ಡ್ ಆಗ್ತಾ ಇದೆ. ಇಲ್ಲೆಲ್ಲ ಎಂಟ್ರಿ ಆಗೋದು ಬಹಳ ಡಿಫಿಕಲ್ಟ್. ಅಂಡ್ ಆಲ್ಸೋ ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ವೀಕ್ ಇದೆ ಇದು. ಸ್ಟಾಕ್ಸ್ ನ ಅವಾಯ್ಡ್ ಮಾಡೋದೇ ಬೆಟರ್ ಅಂತ ಅನ್ಸುತ್ತೆ. ಟೆಸ್ಲಾ, ಓಕೆ, ನಿನ್ನೆ US ಮಾರ್ಕೆಟ್ ನೋಡಿದ್ರೆ ಟೆಸ್ಲಾ, ಓಕೆ, ಇವತ್ತಿನ ದಿನ ಟೆಸ್ಲಾ ಸೈಡ್ ವೇ ಇರುತ್ತೆ. ನಿನ್ನೆ ಟ್ರೆಂಡ್ ಅಲ್ಲಿ ಇತ್ತು, ಪ್ರೀವಿಯಸ್ ಡೇ ಲೋನ ಬ್ರೇಕ್ ಮಾಡಿದೆ. ಪ್ರೀವಿಯಸ್ ಡೇ ಲೋನ ಬ್ರೇಕ್ ಮಾಡಿ ರಿವರ್ಸ್ ಆಗಿ ಕೆಳಗಡೆ ಬಿದ್ದಿದೆ. ಸಪೋರ್ಟ್ 1, ಸಪೋರ್ಟ್ 2 ತಗೊಂಡು ಮಾರ್ಕೆಟ್ ಸ್ವಲ್ಪ ಮೇಲ್ಗಡೆ ಹೋಗಿದೆ, ವೇಟ್ ಮಾಡಿದೆ. ಓಕೆ ಓಕೆ, ಬೇರೆ ಯಾವ್ದು ಸ್ಟಾಕ್ಸ್ ಗಳು ಬೇಡ. ಇನ್ನೊಂದು ಬ್ಯಾಂಕ್ ನಿಫ್ಟಿನೂ ಒಂದ್ಸತಿ ನೋಡ್ಬೇಡ. ಬ್ಯಾಂಕ್ ನಿಫ್ಟಿ ಇನ್ನು ಪ್ರೀವಿಯಸ್ ಡೇ ಹೈನ ಬ್ರೇಕ್ ಮಾಡಿಲ್ಲ. ನಿಫ್ಟಿ ಸ್ಟ್ರಾಂಗ್ ಇದೆ ಅಂತ ಹೇಳ್ಬಿಟ್ಟಿದೆ ಆಲ್ರೆಡಿ, ಬಟ್ ಬ್ಯಾಂಕ್ ನಿಫ್ಟಿ ಇನ್ನು ಪ್ರೀವಿಯಸ್ ಡೇ ಹೈನ ಕ್ರಾಸ್ ಮಾಡಿಲ್ಲ. ಅಂಡ್ ಸಪೋರ್ಟ್ ತಗೊಂಡ್ ಬರ್ತಿದೆ. ಅಂಡ್ ನ್ಯೂಟ್ರಲ್
ಡೇ ಟೈಮ್ ಫ್ರೇಮ್ ಅಲ್ಲಿ ಇನ್ನೂ ಕೂಡ ನ್ಯೂಟ್ರಲ್ ಇದೆ ಅಂತ RSI ಹೇಳ್ತಾ ಇದೆ. ಸೊ ಬ್ಯಾಂಕ್ ನಿಫ್ಟಿಗಿಂತ ನಿಫ್ಟಿ ಇಸ್ ದ ಬೆಟರ್ ಆಪ್ಷನ್ ಅಂತ ಹೇಳ್ಬೋದು. ಬ್ಯಾಂಕ್ ನಿಫ್ಟಿಗಿಂತ ನಿಫ್ಟಿ ಇಸ್ ದ ಬೆಟರ್ ಆಪ್ಷನ್ ಫಾರ್ ಟ್ರೇಡಿಂಗ್. ಓಕೆ, ಸೊ ಸ್ಟ್ರಾಂಗ್ ಆಗಿರೋ ಸ್ಟಾಕ್ ನ ನಾನು ಪ್ರೀವಿಯಸ್ ಆಗಿ ಒಂದು ವಿಡಿಯೋದಲ್ಲಿ, ವಿಡಿಯೋ ಯಾವುದು ಅಂತ ಹೇಳ್ತೀನಿ, ಆ ವಿಡಿಯೋದಲ್ಲಿ ಹ್ಯಾಮರ್ ಅಂಡ್ ಇನ್ವರ್ಟೆಡ್ ಹ್ಯಾಮರ್ ಕ್ಯಾಂಡಲ್ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ಯಾವ ತರ ಯೂಸ್ ಮಾಡಬೇಕು ಅಂತ ಒಂದು ಎಕ್ಸ್ಪ್ಲನೇಷನ್ ಕೊಟ್ಟಿದೆ. ಆ ವಿಡಿಯೋನ ವಾಚ್ ಮಾಡಿ ಒಂದ್ಸತಿ. ಆ ವಿಡಿಯೋನ ವಾಚ್ ಮಾಡ್ಬಿಟ್ಟು ಯಾವ ಸ್ಟಾಕ್ ಸ್ಟ್ರಾಂಗ್ ಇದೆ, ಯಾವ ಸ್ಟಾಕ್ ವೀಕ್ ಇದೆ ಅಂತ ನಿಮಗೆ ಫಿಲ್ಟರ್ ಯಾವ ತರ ಮಾಡೋದು ಅಂತ ಕೂಡ ಹೇಳಿದ್ದೆ. ಸೊ ಈ ಎರಡೂ ವಿಡಿಯೋದಲ್ಲಿ ಇಂಟ್ರಾಡೇ ಸ್ಟಾಕ್ ಸೆಲೆಕ್ಷನ್ ಮಾಡೋದು ಯಾವ ತರ ಅಂತ ಹೇಳ್ಬಿಟ್ಟು ಹೇಳಿದ್ದೆ. ಅದನ್ನ ಒಂದ್ಸತಿ ವಾಚ್ ಮಾಡಿ. ಅಂಡ್ RSI ಇಂಟ್ರಾಡೇ ಟ್ರೇಡ್ ಉಪಯೋಗಿಸೋದು ಹೇಗೆ ಇದನ್ನು ಕೂಡ ಒಂದ್ಸತಿ ವಾಚ್ ಮಾಡಿದ್ರೆ ಇಂಟ್ರಾಡೇ ಸ್ಟಾಕ್ ಸೆಲೆಕ್ಷನ್ ಯಾವ ತರ ಮಾಡೋದು ಅಂತ ನಿಮ್ಗೆ ಗೊತ್ತಾಗತ್ತೆ. ಸೊ ಯಾವ್ದಾದ್ರು ಒಂದು ಸ್ಟಾಕ್ ಅನ್ನ ಅನಾಲಿಸಿಸ್ ಮಾಡ್ಬಿಟ್ಟು ಈ ಸ್ಟಾಕ್ ಹಿಂಗಾಗಿದೆ ಅಂತ ಯಾರಾದ್ರೂ ಒಬ್ರು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ನೋಡೋಣ, ಎಷ್ಟು ಇಂಟ್ರೆಸ್ಟ್ ತೋರಿಸ್ತಾ ಇದೀರಾ ಕಲಿಯೋದ್ರಲ್ಲಿ ಅಂತ ಗೊತ್ತಾಗತ್ತೆ. ಓಕೆನಾ? ಸೊ ಇದೇ ತರ ವಿಡಿಯೋಸ್ ಮಾಡ್ಬೇಕು ಅಂದ್ರೂ ಕೂಡ ನನಗೂ ಮೋಟಿವೇಶನ್ ಆಗುತ್ತೆ. ಇಲ್ಲಪ್ಪ, ಸಮಥಿಂಗ್ ಜನ ಇಂಟ್ರೆಸ್ಟ್ ತೋರಿಸಿ ನೋಡ್ತಾ ಇದ್ದಾರೆ ಅನ್ನೋದು ನನಗೂ ಕೂಡ ಗೊತ್ತಾಗುತ್ತೆ. ಸೊ ಹಾಗಾಗಿ ಜಸ್ಟ್ ಅನಾಲಿಸಿಸ್ ಮಾಡಿ, ನಿಮಗೋಸ್ಕರನೇ ನಿಮ್ಗೊಂದು ನಾಲೆಜ್ ಬರುತ್ತೆ. ಏನಾರ ಡೌಟ್ ಬಂತು ಅಂದ್ರೂ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ಐ ವಿಲ್ ರಿಪ್ಲೈ ಫಾರ್ ದಟ್. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.